ಅಪ್ಪು ಸರ್ ನಾನು ಮೀಟ್ ಆಗಿದ್ದು ಒಂದೇ ಸತಿ ಅವ್ರನ್ನ ಅಂದ್ರೆ ನೋಡಿದ್ದೀನಿ, ಸಾಕಷ್ಟು ದೂರದಿಂದ ನಿಂತ್ಕೊಂಡು ನೋಡಿದ್ದೀನಿ. ಬಟ್ ತುಂಬಾ ಪರ್ಸ್ನಲಿ ಒಂದ್ಸತಿ ಅಷ್ಟೇ ಭೇಟಿಯಾಗ ಅವಕಾಶ ಸಿಕ್ಕಿದ್ದು ನನಗೆ. ಮೊದಲನೇ ಹಾಡು ನನ್ನ ಲೈಫಲ್ಲಿ ಹೀರೋ ಆಗಿ ಲಾಂಚ್ ಆದಂತ ಮೊದಲನೇ ಸಿನಿಮಾ, ಮೊದಲನೇ ಹಾಡು ಅಪ್ಪು ಸರ್ ಹಾಡಿದ್ದು. ಅಪ್ಪನ ಶಾರ್ಟ್ ಆಕ್ಟ್ ಮಾಡ್ಬೇಕಾದ್ರೆ ಅಪ್ಪು ಸರ್ ವಿಷಯ ಗೊತ್ತಾಯ್ತು ಹಿಂಗೆ. ಭೂಮಿಯ ತೂಕವ ಭೋರ್ಗರೆದವನು ಬಾನಿನ ಒಡೆತನದವನು. ಎಲ್ಲರೂ ಇಡೀ ಸೆಟ್ಟೆ ಒಂಥರ ಏನಾಯ್ತು ಅಂತ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಲಿಗಂಜಿ ನೀಡಿದ ತ್ಯಾಗಿ. ನಾನು ಜಾಕಿ ರಿಲೀಸ್ ನಾನು ದಸರಾ ಟೈಮಲ್ಲಿ ಮೈಸೂರಲ್ಲಿ. ಪವರ್ ಆಫ್ ಅಪ್ಪು. ಹೌದು. ಒಂದು ವಾರ ಟಿಕೆಟ್ ಓಡಾಡಿದ್ದೀನಿ ನಾನು. ಟಿಕೆಟ್ ಸಿಕ್ಕಿಲ್ಲ, ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ತಗೊಳ್ಳೋ ದುಡ್ಡಿಲ್ಲ. ಇಟ್ಕೊಂಡು ನಾನು ನಮ್ಮ ಏರಿಯಾದಲ್ಲಿ ನೋಡ್ತೀನಿ, ಚಿಕ್ಕ ಚಿಕ್ಕ ಅಂಗಡಿಗಳು ಅವ್ರ ಹೆಸರಲ್ಲಿ ಇಟ್ಟಿರ್ತಾರೆ. ಫಿಸಿಕಲ್ ಆಗಿ ಮಿಸ್ ಆಗಿರ್ಬೋದು ಸರ್. ಇಲ್ಲಿ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಬಿಸ್ನೆಸ್ ನ ಅವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ಹಿಂಗ್ ಗಾಡಿ ಸರ್, ನೆನ್ನೆ ಗಾಡಿ ಓಡಿಸಿ ನೋಡ್ತೀನಿ, ಒಬ್ಬ ಕ್ಯಾಬ್ ಅವರು ಒಂದು ಇಂಡಿಯಾ ಫ್ಲಾಗ್ ಇದೆ, ಇಂಡಿಯಾ ಫ್ಲಾಗ್ ಮೇಲೆ ಅಪ್ಪು ಸರ್ ಒಂದು ದೊಡ್ಡ ರೌಂಡ್ ಶೇಪ್ ಫೋಟೋ ಹಾಕೊಂಡಿದ್ದಾರೆ. ಸೊ ನನಗೆ ಅಲ್ಲೆಲ್ಲೋ ಒಂದು ಕಡೆ ನನಗೆ ಅನಿಸ್ತು, ಅಪ್ಪು ಸಾರ್ ಇದ್ದಿದ್ರೆ ದೇವರನ್ನ ಇದು ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಯಾವ ಕಾರಣಕ್ಕೂ ಹೊಸಬ್ರು ಎದುರುಗಡೆ ತನ್ನ ಸಿನಿಮಾ ರಿಲೀಸ್ ಮಾಡಿಸಿ ಯಾವ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅವರು. ಯಾವ ನಿರ್ಮಾಪಕಂಗೂ ಲಾಸ್ ಆಗಬಾರ್ದು. ಯಾಕಂದ್ರೆ ಅಣ್ಣವರು ಅವತ್ತಿಂದ ಅನ್ನದಾತರು ಅಂತಿದ್ರು ಪ್ರೊಡ್ಯೂಸರ್ಗಳನ್ನ. ಅಪ್ಪು ಸರ್ ಅದೇ ಥರ ಬಂದಿದ್ದಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಈ ಮೂಮೆಂಟಲ್ಲಿ ಮಾರ್ಚ್ 17 ಅಪ್ಪು ಸರ್ ಬರ್ತಡೇ. ಹೌದು, ಎಕ್ಸಾಕ್ಟ್ಲಿ. ಯು ಕ್ಯಾನ್ ಸೇ ದ್ಯಾಟ್ ಇವತ್ತು. ಹೌದು, ಅಪ್ಪು ಸರ್ ನಾನು ಮೀಟ್ ಆಗಿದ್ದು ಒಂದೇ ಸತಿ ಅವ್ರನ್ನ ಅಂದ್ರೆ ನೋಡಿದ್ದೀನಿ, ಸಾಕಷ್ಟು ದೂರದಿಂದ ನಿಂತ್ಕೊಂಡು ನೋಡಿದ್ದೀನಿ. ಬಟ್ ತುಂಬ ಪರ್ಸ್ನಲಿ ಒಂದ್ಸತಿ ಅಷ್ಟೇ ಭೇಟಿಯಾಗ ಅವಕಾಶ ಸಿಕ್ಕಿದ್ದು ನನಗೆ. 2ನೇ ಲಾಕ್ಡೌನ್ ಆಗಿತ್ತು. ನನ್ನೊಂದು ಸಿನಿಮಾ, ಮೊದಲನೇ ಸಿನಿಮಾ ನಾಯಕ ನಟನಾಗಿ. ಯಾವತ್ತೂ ಅನ್ಕೊಂಡಿರಲಿಲ್ಲ ಇದಾಗುತ್ತೆ ಅಂತ, ನಾನು ಲೈಫಲ್ಲೇ ಅನ್ಕೊಂಡಿರಲಿಲ್ಲ. ಸಿನಿಮಾ ಹೆಸರು ಓ. ಈಗಲೂ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಹಾಡನ್ನ. ಮೊದಲನೇ ಹಾಡು ನನ್ನ ಲೈಫಲ್ಲಿ ಹೀರೋ ಆಗಿ ಲಾಂಚ್ ಆದಂಥ ಮೊದಲನೇ ಸಿನಿಮಾ, ಮೊದಲನೇ ಹಾಡು ಅಪ್ಪು ಸರ್ ಹಾಡಿದ್ದಾರೆ. ಅದು ಗೊತ್ತಿಲ್ಲ, ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಸಮಯ ಐ ಫೀಲ್ ಬ್ಲೆಸ್ಡ್ ಅಂತ. ಅಂದರೆ ನಾವು ಅವ್ರನ್ನ ಮೀಟ್ ಮಾಡಿದ ರೀತಿ ಆಗಿರ್ಬೋದು, ಅಥವಾ ಅವ್ರು ಮಾತಾಡ್ಸಿದಾಗಿರ್ಬೋದು, ಅದೆಲ್ಲ ನನಗೆ ಇನ್ನೂ ಕಣ್ಕಟ್ಟಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ, ಅಷ್ಟು ಸ್ಮೈಲಿಂಗ್ ಇದ್ದಾರೆ ಅವರು. ಆ್ಯಂಡ್ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೆ ನಾನು, ಮೋರ್ ಪವರ್ ಟು ಅವರ್ ಟೀಮ್ ಫ್ರಮ್ ಬಿಲೋಡ್ ಪವರ್ ಸ್ಟಾರ್ ಅಂತ. ಅವಾಗ ಅಪ್ಲೋಡ್ ಮಾಡಿದ್ದೆ. ಅವಾಗ ಅದನ್ನು ಅಪ್ಲೋಡ್ ಮಾಡಿದೆ, ಖುಷಿಯಲ್ಲಿ ಅಪ್ಲೋಡ್ ಮಾಡಿದೆ. ಓಕೆ, ಎಲ್ಲ ಖುಷಿ ಆಯಿತು. ಬಟ್ ಆ್ಯಕ್ಚುಲಿ ಅವರು ತೀರೋದ್ಮೇಲೆ ಫೋಟೋ ನೋಡ್ತಾ ಕೂತಿದ್ದೆ ನಾನು. ಆಗ ಅಬ್ಸರ್ವ್ ಮಾಡ್ತೀನಿ, ನಾನು ಅವರಿಂದ ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೀನಿ. ಅವರ ಫೋಟೋಲಿ ಮುಂದೆ ಹಿಂಗೆ ನಿಂತಿದ್ದಾರೆ. ಅಂದರೆ ಎಲ್ಲೋ ನಿಮ್ಗೆ ಒಂದು ನಾನೊಬ್ಬ ಸ್ಟಾರ್ ಅಥವಾ ನಾನೊಬ್ಬ ಎಲ್ಲೋ ಏನೋ ಆಲ್ರೆಡಿ ಸಿನಿಮಾಗಳು ಮಾಡಿದ್ದೀನಿ, ಹಂಗೆ ನಾವು ಅವ್ರನ್ನ ನೋಡಿ ಬೆಳೆದವ್ರು ನಾವು. ಅವ್ರು ನಮ್ಮ ಜೊತೆನೂ ಅಷ್ಟು ಒಂಥರ ಮೃದು ಸ್ವಭಾವದಲ್ಲಿ ಅವರು ಬಿಹೇವ್ ಮಾಡ್ತಾರೆ. ಅಂದರೆ ಅವ್ರ ವ್ಯಕ್ತಿತ್ವ ಅದರಲ್ಲೇ ತೋರಿಸುತ್ತೆ. ನಾನು ಆ ಫೋಟೋ ನೋಡಿ ಆ್ಯಕ್ಚುಲಿ ನನ್ನ ಕಣ್ಣೀರು ಬಂದ್ಬಿಡ್ತು, ಅಷ್ಟು ಫೀಲ್ ಆಯ್ತು ನನಗೆ. ಇನ್ಫ್ಯಾಕ್ಟ್ ನಾನು ಅಪ್ಪು ಸರ್ ತೀರೋದಾಗ ನಾನು ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೆ, ಅಭಿರಾಮಚಂದ್ರ ಅಂತ. ನಂದು ಓಪನಿಂಗ್ ಶಾಟ್ ಅದು. ಓಪನಿಂಗ್ ಶಾಟ್ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಪ್ಪು ಸರ್ ವಿಷಯ ಗೊತ್ತಾಯ್ತು ಹಿಂಗೆ. ಎಲ್ಲರೂ ಇಡೀ ಸೆಟ್ಟೆ ಒಂಥರ ಏನಾಯ್ತು ಅಂತ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಟ್ ವಿ ಹ್ಯಾಡ್ ಟು ಕಂಪ್ಲೀಟ್ ದ ಶಾಟ್ ಬಿಕಾಸ್ ಶಾರ್ಟ್ ಕಂಪೋಸ್ ಆಗ್ಬಿಟ್ಟಿತ್ತು. ಅಪ್ಪು ಸರ್ ತೀರೋಗಿದ್ರೆ ಮನಸ್ಸಲ್ಲಿ ಗೊತ್ತಾಗ್ಲಿ ಏನಂತ. ಬಟ್ ನಾನು ಹ್ಯಾಡ್ ಟು ಆ್ಯಕ್ಟ್. ನಾನು ಅಲ್ಲಿಂದ ಕೈ ಮುಕ್ಕೊಂಡು ದೇವ್ರ ಹತ್ರ ಬರ್ತೀನಿ. ಆ ಶಾರ್ಟ್ ಶೂಟ್ ಮಾಡಿದ್ವಿ. ಆ ಶಾರ್ಟ್ ಆದ ತಕ್ಷಣ ಪ್ಯಾಕಪ್ ಮಾಡಿದ್ವಿ ಬೆಳಗ್ಗೆ 11 ಗಂಟೆಗೆ. ಒಂಥರ ಈಗಲೂ ನಮ್ಮ ಕಾಲ ಅವ್ರ ಜೊತೆಲಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವಾಗ್ಲೂ ಇವಾಗ ನಾವು ಸಿನಿಮಾಗಳು ನೋಡ್ಕೊಂಡು ಅವ್ರ ಹಾಡುಗಳು ಕೇಳ್ಕೊಂಡಿರ್ತಿದ್ವಲ್ಲ, ಹಾಗೆ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ದಿನ ಸಿಗೋಕ್ಕಾಗಲ್ಲ, ಅವ್ರಿಗೆ ಎಲ್ಲೋ ಇದ್ದಾರೆ ಅಂತ ಅನ್ಸುತ್ತೆ ಇವಾಗ್ಲೂ. ಬಟ್ ಅದೇ ಜೊತೆಲಿ ಇದ್ದಾರೆ ಅಂತಾನೆ ಭಾವಿಸ್ತೀನಿ ಅಷ್ಟೇ. ಡೆಫಿನೆಟ್ಲಿ ದೈಹಿಕವಾಗಿಲ್ಲ, ಬಟ್ ಮಾನಸಿಕವಾಗಿ ಯಾವತ್ತೂ ಇದ್ದೇ ಇರ್ತಾರೆ. ಆ್ಯಂಡ್ ಜಾಕಿ ರಿಲೀಸು ಅಷ್ಟೇ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ, ರೀಸೆಂಟ್ ಟೈಮ್ಸಲ್ಲಿ ರಿಲೀಸ್ ಆದ ಸಿನಿಮಾಗಳಲ್ಲಿ ಆ ಓಪನಿಂಗೇ ಇಲ್ಲ. ನಾನು ಜಾಕಿ ರಿಲೀಸ್ ನಾನು ದಸರಾ ಟೈಮಲ್ಲಿ ಮೈಸೂರಲ್ಲಿ. ಪವರ್ ಆಫ್ ಅಪ್ಪು. ಹೌದು, ಒಂದು ವಾರ ಟಿಕೆಟ್ ಓಡಾಡಿದ್ದೀನಿ ನಾನು. ಟಿಕೆಟ್ ಸಿಕ್ಕಿಲ್ಲ, ಯಾಕಂದ್ರೆ ನಮಗೆ ಬ್ಯಾಕ್ ಅಲ್ಲಿ ತಗೊಳ್ಳೋ ದುಡ್ಡಿಲ್ಲ.
ಲೈನಲ್ಲಿ ನಿಂತ್ಕೊಂಡು ತಗೋಬೇಕು. ಲೈನ್ ನಿಂತ್ಕೊಳ್ಳೋಣ ಅಂದರೆ ಪಾಪ ನಾವು 10 ಗಂಟೆ ಶೋಗೆ ಒಂದು 8 ಗಂಟೆಗೆ ಹೋಗ್ತೀವಿ ಅಂದರೆ ಜನ 6 ಗಂಟೆಯಿಂದ ನಿಂತಿರೋರು. ಆ ಥರ ಕ್ರೇಜು, ಆ ಥರ ಸೆಲೆಬ್ರೇಷನ್ಸು ಅಷ್ಟೇ. ಏನು ಹೇಳ್ಬೇಕು ಗೊತ್ತಾಗ. ದೇವರಾಗಿ ಹೋಗಿದ್ದಾರೆ ಈಗ ಮನೆಯಲ್ಲೂ, ಎಲ್ಲರೂ ಮನೆಯಲ್ಲೂ, ಇಡೀ ರಾಜ್ಯದಲ್ಲಿ ಹೋಟೆಲ್ಗಳು ಎಲ್ಲೇ ಹೋದ್ರೆ ಅಪ್ಪು ಸರ್ ಫೋಟೋ. ಹೌದು, ಎಷ್ಟು ಜನ ಇವಾಗ ಅವ್ರ ಹೆಸರು ಇಟ್ಕೊಂಡು ನಾನು ನಮ್ಮ ಏರಿಯಾದಲ್ಲಿ ನೋಡ್ತೀನಿ, ಚಿಕ್ಕ ಚಿಕ್ಕ ಅಂಗಡಿಗಳು ಅವ್ರ ಹೆಸರಲ್ಲಿ ಇಟ್ಟಿರ್ತಾರೆ, ಚಿಕ್ಕ ಚಿಕ್ಕ ಬಿಸ್ನೆಸ್ನ ಅವ್ರ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮೊನ್ನೆ ಹಿಂಗೆ ಗಾಡಿ ಸರ್ ನೆನ್ನೆ ಗಾಡಿ ಓಡಿಸಿ ನೋಡ್ತೀನಿ, ಒಬ್ಬ ಕ್ಯಾಬ್ ಅವರು ಒಂದು ಇಂಡಿಯಾ ಫ್ಲಾಗ್ ಇದೆ, ಇಂಡಿಯಾ ಫ್ಲಾಗ್ ಮೇಲೆ ಅಪ್ಪು ಸರ್ ಒಂದು ದೊಡ್ಡ ರೌಂಡ್ ಶೇಪ್ ಫೋಟೋ ಹಾಕೊಂಡಿದ್ದಾರೆ. ಎಷ್ಟು ಅವ್ರನ್ನ ಒಂಥರ ದೇವ್ರ ಥರ ನೋಡ್ತಾರಲ್ಲ, ಅದು ಎಷ್ಟು ಖುಷಿ ಆಗುತ್ತೆ. ನಿಜವಾಗ್ಲೂ ದೇವ್ರ ಥರ ನೋಡಿ ಅಭಿಮಾನದಿಂದ ಹಾಕೊಂಡ್ರೆ ನಿಜವಾಗ್ಲೂ ಒಳ್ಳೇದು. ಖಂಡಿತ ವ್ಯವಹಾರಿಕವಾಗಿ ಹೋಗ್ಬಾರ್ದು. ಏನಕ್ಕೆ ಅಂತಂದರೆ ವಿ ಮಿಸ್ ಹಿಮ್. ಬಟ್ ಏನಂದರೆ ಅವ್ರು ಫೋಟೋ ಹಾಕೊಂಡು ಅವ್ರು ಇಷ್ಟಪಡ್ತಿದ್ದೀವಿ ಅಂದಮೇಲೆ ಅವ್ರು ಹೇಗೆ ಬಾಳಿ ಬದುಕಿದ್ರು, ಅವ್ರು ಏನು ಮಾಡಿದ್ರು, ಅದನ್ನು ನಾವು ಫಾಲೋ ಮಾಡ್ಬೇಕು. ಆ್ಯಕ್ಚುಲಿ ಎಷ್ಟೋ ಜನ ಹೆಲ್ಪ್ಗಳು ಮಾಡಿದ್ದಾರೆ, ಖಂಡಿತ ಎಲ್ಲೂ ಹೇಳ್ಕೊಂಡಿಲ್ಲ, ತೋರಿಸ್ಕೊಂಡಿಲ್ಲ, ಯಾರಿಗೂ ಗೊತ್ತೇ ಆಗಿರಲಿಲ್ಲ ವಿಚಾರಗಳು. ಫೋಟೋ ಹಾಕೊಳ್ತೀರಾ, ವ್ಯವಹಾರ ಮಾಡ್ತೀರಾ ಅಂತಂದರೆ ನೀವು ಆ ರೀತಿ ಒಳ್ಳೇದನ್ನ ಮಾಡ್ಕೊಂಡ್ರೆ ಅದ್ಭುತ, ಅವ್ರ ಹೆಸರು ಉಳಿಯುತ್ತೆ. ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ನಾನು ಸಿನಿಮಾ ನಮ್ಮ ನಿರ್ಮಾಪಕರನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಅಪ್ಪು ಸರ್ ತೀರೋದಾಗ ಎಲ್ಲರೂ ಅವ್ರ ಸಾಂಗ್ಗಳನ್ನ ಮತ್ತು ಅವ್ರದ್ದು ಏನೋ ಗೊತ್ತಿಲ್ಲ, ಅದು ಎನ್ ಕ್ಯಾಶ್ ಅಂತ ಹೇಳ್ಬೋದಾ ಅಥವಾ ಆ ಟೈಮಲ್ಲಿ ಸುಮಾರು ಬಿಟ್ರು ಅವ್ರು ಹಾಡಿದ್ದಂಥ ಕೆಲಸಗಳು ಅಥವಾ ಅವ್ರ ಹೆಸರಲ್ಲಿ ಅಂಗಡಿಗಳು ಅದೆಲ್ಲ ಮಾಡಿದ್ರು. ನಮ್ಮ ಪ್ರೊಡ್ಯೂಸರ್ ಸರ್ ಇದು ಅಪ್ಪು ಸರ್ ಸಾಂಗ್ ರಿಲೀಸ್ ಮಾಡೋಣ ಸರ್, ಜನಕ್ಕೆಲ್ಲ ಗೊತ್ತಾಗುತ್ತೆ ಅಂತ ನಾವೆಲ್ಲ ಮಾತಾಡ್ಬೇಕಾರೆ, ಇಲ್ಲ ಸರ್ ಇದು ನಾನು ಮಾಡಲ್ಲ. ಅವ್ರು ತುಂಬ ಹರ್ಟ್ ಆಗೋಯ್ತು ಆ ವಿಷಯ. ಅಂದರೆ ನಾನು ಮಾಡಲ್ಲ, ಈ ಸಂದರ್ಭದಲ್ಲಿ ನಾನು ಆ ಸಾಂಗ್ ರಿಲೀಸ್ ಮಾಡಿ ನನ್ನ ಸಿನಿಮಾಗೆ ಏನೋ ನಾನು ಮಾಡ್ಕೋಬೇಕು, ಅದರಿಂದ ವ್ಯೂಸ್ ಆಗಬೇಕು, ಅದು ನನ್ನ ಮೈಂಡಲ್ಲೇ ಇಲ್ಲ ಅಂತ ಹೇಳಿದ್ರು ಅವರು. ಅವ್ರು ರಿಲೀಸೇ ಮಾಡಲಿಲ್ಲ ಸಂದೀಪ್ ಅವರೇ. ಎಷ್ಟು ಅದಾದ್ಮೇಲೆ 1 ವರ್ಷ ಆದಮೇಲೆ ರಿಲೀಸ್ ಆಗಿದ್ದು ನಮ್ಮ ಸಿನಿಮಾ. ಲಾಸ್ಟ್ 2022 ಡಿಸೆಂಬರ್ ಏನೋ ಅವಾಗ ರಿಲೀಸ್ ಮಾಡಿದ್ದು. ಆ ಸಾಂಗ್ ಇವಾಗ ಯೂಟ್ಯೂಬಲ್ಲಿ ಇದೆ, ಏನೋ ಒಂದು ಜಾದು ಅಂತ ಸಾಂಗಿನ ಹೆಸರು. ಏನೋ ಒಂದು ಜಾದು ಈಗ ಆಗಿದೆ, ನಿನ್ನ ನೋಡೋ ಆಸೆ ಅತಿಯಾಗಿದೆ. ಆದರೆ ಆ ಟೈಮಲ್ಲಿ ರಿಲೀಸ್ ಮಾಡಲಿಲ್ಲ ಅವರು. ಐ ಶುಡ್ ಅಪ್ರಿಷಿಯೇಟ್ ಹಿಮ್ ಫಾರ್ ದ್ಯಾಟ್. ಅಲ್ಲ, ಇವನ್ ನೀವು ಹೇಳೋದಲ್ಲ ರಿಲೀಸ್ ಅಂತ, ಆ ವಿಚಾರಕ್ಕೆ ಬಂದರೆ ನಾನು ಕೂಡ ಅಪ್ಪು ಸರ್ ದೊಡ್ಡ ಅಭಿಮಾನಿ. ಯಾಕಂದರೆ ಮಾಧ್ಯಮ ಬರೋಕ್ಕಿಂತ ಮುಂಚೆ ಅಪ್ಪು ಸರ್ ಅವರು ಅಪ್ಪು ಸಿನಿಮಾ ನೋಡಿಕೊಂಡೆ ನಮ್ಮ ಅವತ್ತಿನ ಕಾಲಕ್ಕೆ ಸೌತಣ ಶಾಂತಿ ಅನ್ನೋ ಒಂದು ಥಿಯೇಟ್ರ್ ಇತ್ತು, ಅಲ್ಲೇ ಸಂಭ್ರಮ ಮಾಡಿದ್ದವ್ರು ಇಡೀ ದಿನ. ಬಟ್ ನಿನ್ನೆ ಕೂಡ ನಾನು ನೋಡೋದು ಜಾಕಿ ರಿಲೀಸ್ ಆದಾಗ ಒಂದು ಕಡೆ ಅಭಿಮಾನಿಯಾಗಿ ತುಂಬ ದೊಡ್ಡ ಸೆಲೆಬ್ರೇಷನ್, ಖುಷಿ. ಬಟ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನೋಡಿದಾಗ ಅದೇ ದಿನ ಹೊಸಬ್ರ 3 ಸಿನಿಮಾ ರಿಲೀಸ್ ಆಗುತ್ತೆ. ಹೌದು, ಹೊಸ ಪ್ರತಿಭೆಗಳು, ಹೊಸ ಡೈರೆಕ್ಟ್ರುಗಳು, ಹೊಸ ನಿರ್ಮಾಪಕರು ಎಲ್ಲ ಒಂದೊಂದು ಕನ್ಸಿಟ್ಕೊಂಡು 3 ತಂಡಗಳು. ಆ್ಯಂಡ್ 3 ಸಿನಿಮಾದ ಟ್ರೈಲರ್ ಅದ್ಭುತವಾಗಿದೆ, 3 ಸಿನಿಮಾದ ರಿವ್ಯೂ ತುಂಬ ಚೆನ್ನಾಗಿದೆ. ಬಟ್ ಜನ ಇಲ್ಲ ನಿಮಗೆ. ಸೊ ನನಗೆ ಅಲ್ಲೆಲ್ಲೋ ಒಂದು ಕಡೆ ನನಗೆ ಅನಿಸ್ತು, ಅಪ್ಪು ಸರ್ ಇದ್ದಿದ್ರೆ ದೇವರನ್ನ ಇದು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ಯಾವ ಕಾರಣಕ್ಕೂ ಹೊಸಬ್ರು ಎದುರುಗಡೆ ತನ್ನ ಸಿನಿಮಾ ರಿಲೀಸ್ ಮಾಡಿಸಿ ಯಾವ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅವರು. ಹೌದು. ಬಟ್ ಇದನ್ನು ಅಭಿಮಾನಿಗಳು ಹೆಮ್ಮೆಯಿಂದ ಒಪ್ಕೊತೀವಿ. ಬಟ್ ಆದರೆ ಅಪ್ಪು ಸರ್ ಬದುಕಿರೋ ರೀತಿ ಅವ್ರು ನಮ್ಗೆ ಹೇಳಿಕೊಟ್ಟಿರೋದು ಇದಲ್ಲ. ಅವ್ರು ಇಡೀ ಅವ್ರ ಕರಿಯರಲ್ಲೂ ಅವ್ರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಡೇಟ್ಗಳು ಇನ್ನೊಬ್ರು ಸಿನಿಮಾ ಕಾಂಪಿಟೇಟಿವ್ ಆಗಿ ಬರಬಾರ್ದು, ಯಾವ ನಿರ್ಮಾಪಕಂಗೂ ಲಾಸ್ ಆಗಬಾರ್ದು. ಯಾಕಂದರೆ ಅಣ್ಣವರು ಅವತ್ತಿಂದ ಅನ್ನದಾತರು ಅಂತಿದ್ರು ಪ್ರೊಡ್ಯೂಸರ್ಗಳನ್ನ. ಅಪ್ಪು ಸರ್ ಅದೇ ಥರ ಬಂದಿದ್ದಾರೆ. ಸೊ ನಿನ್ನೆ 3 ಜನ ಅನ್ನದಾತರು ಒಂದು ಸಿನಿಮಾ ರಿಲೀಸ್ ಆದಾಗ ಇನ್ನೊಬ್ರು ಡಿಸ್ಟ್ರಿಬ್ಯೂಟರು ಜಾಕಿನ ರಿಲೀಸ್ ಮಾಡ್ತಾರೆ. ಈ ಸಂಭ್ರಮ, ಬರ್ತಡೇ ಅಟ್ಲೀಸ್ಟ್ ಒಂದು 2-3 ದಿನ ಬಿಟ್ಟು ಮಾಡಿದ್ದಿದ್ರೆ ಹೊಸಬ್ರು ಸಿನಿಮಾಗಳಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಉಸಿರಾಡೋಕ್ಕೊಂದು ಇದಾಗಿರೋದೇನೋ, ಅವರ ಒಂದು ರಿವ್ಯೂ ಆಚೆ ಹೋಗಿರೋದು, ಅವ್ರ ಪ್ರಯತ್ನಗಳು ಆಚೆ ಹೋಗಿರೋದು ಅಂತ ನನಗೆಲ್ಲೋ ಒಂದು ಕಡೆ ಅನಿಸ್ತು. ಯಾಕಂದರೆ ಆ ತಂಡದವರು ಅದೇ ಥಿಯೇಟರ್ ಹತ್ರ ನಾನು ಇದ್ದೆ, ಮೇನ್ ಥಿಯೇಟರ್ ಹತ್ರ, ಈ ವಿಚಾರಗಳನ್ನೇ ಮಾತಾಡ್ತಾ ಇದ್ರು. ಆ ತಂಡದವರು ಸರ್ ತುಂಬ ಚೆನ್ನಾಗಿ ಬರ್ತದೆ ರಿವ್ಯೂ, ಹಿಂಗಾಗ್ತಿದೆ, ಬಟ್ ಜನ ಸ್ವಲ್ಪ ಡೈವರ್ಟ್ ಆದರು ಸರ್ ಹಾಗೆ. ಬಟ್ ಎಲ್ಲರೂ ಕೂಡ ಹೇಗೆ ಅಂದರೆ ಹೀಗಾಗಿದೆ ಅಂತ ಗೊತ್ತು. ಬಟ್ ಇನ್ನೊಂದು ಸಂಭ್ರಮ, ಎದುರುಗಡೆ ಜಾಕಿ ಅಪ್ಪು ಸರ್ ಸಿನಿಮಾ ಅಂತ. ಈ ಕಡೆ ಅದೇನಿಲ್ಲ, ಒಂದು ಕಡೆ ತುಂಬ ಖುಷಿ, ಇನ್ನೊಂದು ಕಡೆ ನಮ್ಮವರಿಗೆ ಹಿಂಗೆ ಆಯ್ತಲ್ಲ ಅನ್ನೋದೊಂದಿಲ್ಲ ಒಂದು ಕಡೆ. ಸೊ ಅದೆಲ್ಲ ಒಂದು ಕಡೆ ನನಗೆ ಅನಿಸ್ತು ನಿನ್ನೆ. ಅಂದರೆ ನಾಟ್ ಓನ್ಲಿ ದಿಸ್ ಥಿಂಗ್, ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವಿಷಯಗಳು ಅಂದರೆ ಯಾರ್ಯಾರು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ಮೇಲ್ ಯಾರಿದ್ದಾರೆ ಅವ್ರು ಪ್ರತಿಯೊಂದು ಸಿನಿಮಾ ಬಗ್ಗೆ ಸ್ವಲ್ಪ ಕಾಳಜಿ ತಗೋಬೇಕು ಅಂತ ಅನ್ಸುತ್ತೆ. ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಯಾರಾದರೂ ಒಂದು ಈ ಸಿನಿಮಾ ಒಂದು ಸಿನಿಮಾ ಫ್ಯೂಚರ್ ನೋಡ್ಬೇಕು ಅವರು. ಹೌದು, ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಜನ ನಿಂತ್ಕೊಳ್ಳುವಂಥದ್ದು ಏನು ತಪ್ಪಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ಮಾಡಿದ್ರು, ಅದೇ ಸಪೋರ್ಟ್ ಮಾಡಲಿ. ಒಳ್ಳೆ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಬ್ಯಾನರ್ಗಳಿದಾವೆ, ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳಿದಾವೆ. ಹೌದು, ಐ ಶುಡ್ ಸೇ ದಿಸ್, ಯಾರು ಅಂತ ಹೇಳೋದಕ್ಕಿಂತ ಇವಾಗ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ ಅಥವಾ ಆ ಸಿನಿಮಾ ತಗೊಳ್ತಿರ್ತಾರೆ, ಆ ಸಿನಿಮಾ ನೋಡಿರಲ್ಲ ಅವರು, ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಹಾಗಾದ್ರೆ ಸಿನಿಮಾ ಯಾವ ಜನಕ್ಕೆ ತಲುಪಬೇಕು, ಯಾವ ತಾಲೂಕಿಗೆ ಹೋಗ್ಬೇಕು ಅಥವಾ ಎಲ್ಲಿ ನಮ್ಮ ಟಾರ್ಗೆಟ್ ಸಿಂಗಲ್ ಥಿಯೇಟರ್, ಮಲ್ಟಿಪ್ಲೆಕ್ಸ್, ಅವ್ರ ಗೈಡೆನ್ಸ್ ಇಲ್ಲ. ಹೌದು. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಪ್ರೊಡ್ಯೂಸರ್ಗೂ ಇವರೇ ಬೇಕು ಡಿಸ್ಟ್ರಿಬ್ಯೂಟರ್ಸ್ಗೆ ಅಥವಾ ಇವರೇ ಬೇಕು ಅಂತ ಇವ್ರ ಹತ್ರ ಹೋಗ್ತಾರೆ, ಅವ್ರಿಗೆ ಬೇಕಾಗಿರಲ್ಲ.
ಅವ್ರು ಸುಮ್ಮನೆ ನಾಮಕಾವಸ್ಥೆ ತಗೊಂಡು ಸುಮ್ಮನೆ ರಿಲೀಸ್ ಮಾಡಿರ್ತಾರೆ, ಆ ಸಿನಿಮಾ ಹೋಗ್ಬಿಟ್ಟಿರುತ್ತೆ. ಆದರೆ ಸಿನಿಮಾ ಪೊಟೆನ್ಷಿಯಲ್ ಇರುತ್ತೆ, ಹೌದು. ಬಟ್ ಆ ಸಿನಿಮಾ ಕೈ ಜಾರ್ಬಿಡುತ್ತೆ. ಈ ಕಡೆ ನಮ್ಗೆ OTT ಬರೋಕ್ಕೂ ಆಗಲ್ಲ, ಯಾಕಂದ್ರೆ ಹೊಸ ಮುಖಗಳು, ಹೌದು, ಇವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂತ OTT ಅವ್ರು ಹೇಳ್ತಾರೆ. ಅಥವಾ OTTಯಲ್ಲಿ ಯಾರು ಮಧ್ಯವರ್ತಿಗಳು ಇರ್ತಾರೆ, ಅವರು ನಮ್ಮವರಾಗಿದ್ರು ನಮ್ಮ ಸಿನಿಮಾಗಳನ್ನ ಪುಷ್ ಮಾಡಲ್ಲ. ಸೊ ಸಿನಿಮಾದು ಒಂದು ಸಿನಿಮಾ ಟ್ರೇಲರ್ ನೋಡಿದ್ರೆ ಫ್ಯೂಚರ್ ಅಂತ ಹೇಳ್ಬೋದು, ಅದನ್ನ ಯಾರು ಮಾಡ್ತಿಲ್ಲ. ಅಲ್ಲ, ನಿಮ್ಮ ಥಿಯೇಟ್ರಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ರಿವ್ಯೂ ಬಂದು ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದ್ದು ಕಂಟೆಂಟ್ ಇದ್ರೆ, ಒಳ್ಳೆ ರಿವ್ಯೂ ಬಂದರೆ ನೆಕ್ಸ್ಟ್ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಹೌದು, ನಿರ್ಮಾಪಕಂಗೆ ಹಿಂಗೋ ಒಂದು ರಿಟರ್ನ್ ಬರುತ್ತೆ, ರಿಕವರ್ ಆಗುತ್ತೆ, ಲಾಭನೋ ಏನೋ ಒಂದು ಆಗುತ್ತೆ. ಸೊ ಅವನು ಎಗೇನ್ ಇನ್ನೊಂದು ಟೀಮ್ ಜೊತೆಗೆ ಮತ್ತೆ ಬರ್ತಾರೆ. ಅದು ಒಳ್ಳೆ ಸಿನಿಮಾಗಳು ಮಾಡಬೇಕು. ಇವಾಗ ಎಷ್ಟೊಂದು ಜನ ನಿರ್ಮಾಪಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಒಂದು ಸಿನಿಮಾ ಮಾಡಿ ಕಳೆದೋಗ್ತಾರೆ. ಹೌದು, ಅಂದ್ರೆ ಅವ್ರು ತುಂಬಾ ಪ್ಯಾಷನೇಟ್ ಅಂತ ಆಗಿರ್ತಾರೆ. ಅಂದ್ರೆ ನಿಮ್ಗೆ ರಿಟರ್ನ್ ಏನೂ ಬರಲ್ಲ ನಿಮಗೆ. ಒಂದು ಒಳ್ಳೆ ಸಿನಿಮಾ ಸೋತಾಗ ಏನಂತ ಕೊಡ್ತೀರಾ ಎಕ್ಸಾಂಪಲ್? ದೊಡ್ಡ ಸಂಸ್ಥೆಗಳು ವರ್ಷಕ್ಕೇನು ತಿಂಗಳ ಒಂದು ಸಿನಿಮಾ ಅಂತೂ ರಿಲೀಸ್ ಮಾಡಲ್ಲ, ಬಟ್ ಅವ್ರು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಆ ಪೀರಿಯಡಲ್ಲಿ ಅವ್ರ ಸಿನಿಮಾನ ಹೇಗೆ ದೊಡ್ಡದಾಗಿ ಮಾಡ್ತಾರೆ ರಿಲೀಸು. ಬೇರೆ ಸಿನಿಮಾಗಳಿಗೆ ಎಷ್ಟೇ ಎಫೆಕ್ಟ್ ಆದರೂ ಯೋಚನೆ ಮಾಡಲು, ಬೇರೆ ಟೈಮಲ್ಲಿ ಒಳ್ಳೆ ಸಿನಿಮಾಗಳಿಗೆ ಹಂಗೆ ನಿಂತು ಸಾಚಿಕೊಡ್ಬೇಕು. ಅದ್ರ ಸಿಗ್ತಿಲ್ಲ. ಈಗ ನಿಮ್ಗೂ ಗೊತ್ತು, ಇವರು ತುಂಬಾ ಚಿಕ್ಕವರು ಅನ್ಸುತ್ತೆ ನಾವಿಬ್ರು ಆ ವಿಷಯಕ್ಕೆ ಮಾತಾಡಕ್ಕೆ. ಹೌದು, ಖಂಡಿತವಾಗ್ಲೂ ಗೊತ್ತು. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಚಿಕ್ಕವರು ಡಸಂಟ್ ಮ್ಯಾಟರ್, ಬಿಕಾಸ್ ಅದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಂಡ್ ವಿ ಫೀಲ್ ಅನ್ಸಿದೆ ಅಲ್ವಾ ನಮ್ಗೆಲ್ಲೋ ಹೌದು ಈ ಥರ ತಪ್ಪು ನಡೀತಾ ಇದೆ, ಇದು ನಡಿಬಾರ್ದಿತ್ತು ಅನ್ಸಿದೆ. ಅಂದ್ರೆ ಇವಾಗ ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಕಟ್ಔಟ್ಗೂ ಅವರು ನಿಮ್ಗೆ ಪ್ಯಾಕೇಜ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ರಾಂಗ್. ಡಿಸ್ಟ್ರಿಬ್ಯೂಟರ್ಸ್ಗಳು ಕಟ್ಔಟ್ಗೂ ಪ್ಯಾಕೇಜ್ ಒಳ್ಳೆ ಪ್ಯಾಕೇಜ್, ಬಟ್ ಸ್ವಲ್ಪ ಲೈಕ್ ಒಂದು ಪ್ರೊಡ್ಯೂಸರ್ ನೋಡಿ, ಆ ಸಿನಿಮಾನ ನೋಡಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ರೆವೆನ್ಯೂ ಜನರೇಟ್ ಆಗ್ತಿಲ್ಲ, ಬಟ್ ಸಿನಿಮಾ ಮಾಡೋ ಪ್ಯಾಷನ್ ಹಾಗೆ ಇದೆ. ಹೌದು, ಚಿಕ್ಕ ಗಲ್ಲಿಯಲ್ಲಿ ಒಬ್ಬ ಕ್ಯಾಮ್ರಾ ಇಟ್ಕೊಂಡು ನಾನು ಸಿನಿಮಾ ಮಾಡ್ತೀನಿ ಅಂತ ನಿಂತಿರೋ ಸುಮಾರು ಜನ ಇದ್ದಾರೆ. ಆ ಪ್ಯಾಷನೇಟ್ ಆಗಿರೋರಿಗೆ ಒಂದು ಚಿಕ್ಕ ಸಪೋರ್ಟ್. ಅಲ್ಲ, ಬಟ್ ನಿಮ್ಮ ಕ್ರಿಯೇಟರ್ಸ್ಗಳು, ಡೈರೆಕ್ಟರ್ಗಳು, ಟೆಕ್ನಿಷಿಯನ್ಸ್ಗಳು ಎಲ್ಲ ಕಡೆ ಹುಡ್ತಾ ಇರ್ತಾರೆ, ಬಟ್ ಅವರೆಲ್ಲ ಉಳಿಬೇಕು, ಅವ್ರಿಗೊಂದು ಅವಕಾಶ ಸಿಗಬೇಕು ಅಂದರೆ ಪ್ರೊಡ್ಯೂಸರ್, ನಿರ್ಮಾಪಕ, ಅವನಿಗೆ ಹಾಕಿರೋ ದುಡ್ಡು ಬಂದರೆ ಆಗುತ್ತೆ. ಇಲ್ಲ ಅವ್ನು ಎಲ್ಲೋ ಒಂದು ಕಡೆ ದುಡ್ಡು ತಂದು ಇಲ್ಲಿ ಹಾಕಿ ಎಷ್ಟು ದಿನ ಅಂತ ಮಾಡ್ತಾನೆ ಒಟ್ಟಿನಾಗಿ, ಕಷ್ಟ ಇಲ್ಲ. ಅದಕ್ಕೆ ಒಂದು ಮಾತಿದೆ, ಅದರ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಬಿಡ, ಈ ಸಿನಿಮಾ ಪೋಸ್ಟರ್ ದುಡ್ಡು ಬರಲ್ಲ ಬಿಡು ಅಂತಾರೆ. ಯಾಕಂದ್ರೆ ಪೋಸ್ಟರ್ಗೆ 3 ಲಕ್ಷ ಖರ್ಚು ಮಾಡಿರ್ತಾರೆ. ಗಾಂಧಿನಗರದ ಮಾತು. ಹೌದು, ಪೋಸ್ಟರ್ಗೆ 3 ಲಕ್ಷ ಖರ್ಚಾದಾಗ 3 ಲಕ್ಷ ಕಲೆಕ್ಷನ್ ಆಗ್ತಿಲ್ಲ ಅಂದ್ರೆ ಸದೀಪುರ ನಂಬ್ತಿರೋ ಬಿಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಒಂದು ದಿನಕ್ಕೆ 2 ಲಕ್ಷ ಮಾಡ್ತಾರೆ. ಸ್ಟೇಜ್ ಶೋಗಳು ಅಲ್ಲಾಗ್ತದೆ. ನಾಟಕಗಳು ನೋಡಕ್ ಜನ ಬರ್ತಾ ಇದಾರೆ, ಸಿನಿಮಾ ನೋಡಕ್ ಬರ್ತಿಲ್ಲ ಅಂದ್ರೆ ಏನ್ ರಾಂಗ್ ಆಗ್ತಿದೆ? ಲೆಟ್ಸ್ ಟೇಕ್ ಸಮ್ ಇನಿಷಿಯೇಟಿವ್ ಅಲ್ವಾ? ಅದು ಯಾರು ಮಾಡ್ತಿಲ್ಲ. ಸುಮ್ಮನೆ ಸಿನಿಮಾವು ಬರ್ತಾ ಇದೆ, ಲೆಟ್ಸ್ ಟೇಕ್ ಇಟ್ ಕಮರ್ಷಿಯಲ್, ಟೇಕ್ ಇಟ್ ರಿಲೀಸ್ ಅಥವಾ ಟೇಕ್ ಮಾಡಿ ಸುಮ್ಮನೆ. ಇವಾಗ ಯಾರು ಪ್ರೊಡ್ಯೂಸರ್ ಬಿಟ್ಟು ಎಲ್ಲ ದುಡ್ಡು ಮಾಡ್ತಿದ್ದಾರೆ. ಈವನ್ ಆಕ್ಟರ್ಗೂ ಸ್ವಲ್ಪ ಏನೋ ಒಂದು ಪೇಮೆಂಟ್ ಸಿಕ್ಬಿಡುತ್ತೆ. ಬಟ್ ನಿಮ್ಗೆ ಅಲ್ಲಿ ಇನ್ನೊಂದಿದೆ, ಈಗ ನೀವು ನಾಟಕಗಳನ್ನಲ್ಲ ಉತ್ತರ ಕರ್ನಾಟಕ ನಾಟಕ ನೋಡ್ಬೇಕಾದ್ರೆ ಮಧ್ಯದಲ್ಲಿ ತಿನ್ನಕ್ಕೆ ಸೈಡ್ಸ್ ಇರುತ್ತಲ್ಲ, ಎಷ್ಟು ಖರ್ಚು ಮಾಡ್ತೀರಾ? ಅಲ್ಲಿ ಖರ್ಚು ನಮ್ಮ ಮಾಲ್ಗಳಿಗೆ. ಹೌದು, ಅದೊಂದು ಪಾಪ್ಕಾರ್ನ್ ರೇಟ್ ಎಷ್ಟು ಗೊತ್ತಾ? ನಾವು ಟಿಕೆಟ್ 180 ರೂಪಾಯಿ ಸಿಗುತ್ತೆ ಸ್ವಾಮಿ. ಪಾಪ್ಕಾರ್ನ್ ಸಿಗಲ್ಲ 180 ರೂಪಾಯಿ, ಮ್ಯಾಚು ಸಿಗಲ್ಲ, ಪೆಪ್ಸಿಗಳು ಸಿಗಲ್ಲ ನಿಮಗೆ. ಮತ್ತೆ ನಿಮ್ಗೆ ಒಬ್ಬ ಹೋದ ಅಂತಂದ್ರೆ ಮಿನಿಮಮ್ 450 ರೂಪಾಯಿ 500 ರೂಪಾಯಿ ಖರ್ಚು ಮಾಡಬೇಕು. ಇವನ್ ಯು ಶುಡ್ ಟಾಕ್ ಅಬೌಟ್ ದಿಸ್ ಪಾರ್ಕಿಂಗ್ ಆಲ್ಸೋ. ಪಾರ್ಕಿಂಗ್ ನಾವು ಇವಾಗ ಮಿನಿಮಮ್ 90 ರೂಪಾಯಿ 80 ರೂಪಾಯಿ. ನೆನ್ನೆ ಅಷ್ಟೇ ಒಂದು ಸಿನಿಮಾ ನೋಡಕ್ ಹೋಗಿದ್ದೆ, ಅಲ್ಲಿ ಪಾರ್ಕಿಂಗ್ ಆಚೆ ಬರ್ಕೊಂಡು 100 ರೂಪಾಯಿ ಕೊಟ್ಟು ಬಂದೆ ನಾನು. ಎಷ್ಟಾಯ್ತು ಅಲ್ಲಿಗೆ ಒಬ್ಬರಿಗೆ? ಹಂಗಾರೆ 100 ರೂಪಾಯಿ ಸಿನಿಮಾ ನೋಡ್ಬೋದು, 100 ರೂಪಾಯಿ ಪಾರ್ಕಿಂಗ್ ಕೊಟ್ಟು ಬರೋದು ನಾವು. ಸೊ ಹೆಂಗ್ ಬರ್ತಾರೆ ಜನ? ನಿಮಗೆ ಒಳ್ಳೇದು ಸಿನಿಮಾ ಅಂತಂದ್ರೆ ಅವ್ನು ಫಿಕ್ಸ್ ಆಗಿರ್ತಾನೆ, ಇಂಥ ಸಿನಿಮಾ ನೋಡಕ್ ಹೋಗ್ಬೇಕು, ದೊಡ್ಡ ಸಿನಿಮಾ ನೋಡ್ಬೇಕು, ಅದಕ್ಕೆ ಖರ್ಚಿಗೆ ಅಂತ 2,000 ಹಿಡ್ಕೊಂಡಿರ್ತಾನೆ ಅವನು. ಸೊ ಇದು ಪ್ರಾಬ್ಲಮ್ಗಳು ಮೇನು. ಥಿಯೇಟರು ನಿಮಗೆ ನಮ್ಮ ಫಿಲ್ಮ್ ಚೇಂಬರ್ ಏನಾಗಿದೆ, ಸೊ ಅವರೆಲ್ಲ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ದೊಡ್ಡ ಗಮನ ಹರಿಸ್ಬೇಕು. ಏನು ಮಲ್ಟಿಪ್ಲೆಕ್ಸಲ್ಲಿ ಒಂದು ಫಿಕ್ಸ್ಡ್ ಇಟ್ಬಿಡ್ಬೇಕು, ಒಂದು ಕಮ್ಮಿ ದರದಲ್ಲಿ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಗೋ ಥರ ಆಗ್ಬೇಕು. ಅದು ಆಗ ವಾಕಿನ್ಸು ಇರುತ್ತೆ ಅಂತ ಅನ್ಸುತ್ತೆ. ಅವಾಗ ಖಂಡಿತ ಜನ ಬರ್ತಾರೆ. ಈಗ ನಾನೊಂದು 200 ರೂಪಾಯಿ ಕೊಟ್ಟು ಒಂದು ಸಿನಿಮಾಗೆ ಸಪೋರ್ಟ್ ಮಾಡ್ಬೋದು ಅಂದರೆ ಮಾಡ್ತಾನೆ, ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ 1000 ರೂಪಾಯಿ ಕೊಡಬೇಕು ಅಂದರೆ ಜನ ಬರಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ. ಸೊ ಬಟ್ ನಿಮ್ಮ ಸಿನಿಮಾಗಳಿಗೆ ಇದು ಯಾವ ಥರ ಪ್ರಾಬ್ಲಮ್ಗಳು ಆಗದೆ ಅಲ್ಲಿ ಯಾರಿಗೂ ಹೋಗ್ಬಾರ್ದು. ಯಾಕಂದ್ರೆ ಇವಾಗ ನೀವು ಆ್ಯಕ್ಟ್ ಮಾಡಿದ್ದಾರೆ ಸಖತ್ ಸಿನಿಮಾಗಳು, ನಾನು ಅದನ್ನ ನೋಡಿ ಸಖತ್ ಖುಷಿ ಪಟ್ಟಿದ್ದೀನಿ. ರೀಸೆಂಟ್ಲಿ ಮೆಹಬೂಬಲ್ಲಿ ಅತ್ಯದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸಖತ್ ಇಷ್ಟ ಆಯ್ತು ನನಗೆ ಅವ್ರ ಆ್ಯಕ್ಟಿಂಗು. ಸೊ ಇವಾಗ ಇವ್ರು ಮಾಡೋ ಸಿನಿಮಾಗಳಿಗೂ ಆಗ್ಬಾರ್ದು, ನಾವು ಮಾಡೋ ಸಿನಿಮಾಗಳಿಗೂ ಆಗ್ಬಾರ್ದು. ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಇಂಡಸ್ಟ್ರಿ ಗೆದ್ದಂಗೆ. ಹೌದು, ಇವಾಗ ನಿಮ್ಮ ಸಿನಿಮಾ ಗೆದ್ದಾಗ ನಮಗೆಲ್ಲ ಒಂದು ಕೆಲಸ ಸಿಗ್ಬೋದು, ನಮ್ಮ ಸಿನಿಮಾ ಗೆದ್ದಾಗ ನಿಮಗೆಲ್ಲ ಕೆಲಸ ಸಿಗ್ಬೋದು. ಇಟ್ಸ್ ಲೈಕ್ ಆಲ್ ಮ್ಯೂಚುವಲ್. ಸೊ ವಿ ಹ್ಯಾವ್ ಟು ಗೋ ಲೈಕ್ ದಿಸ್. ಅದು ಸ್ವಲ್ಪ ಸಿನಿಮಾಗಳು ಗೆಲ್ತಾ ಇದ್ರೆ ಒಂದು ಪಾಸಿಟಿವ್, ಹೊರಗಡೆಯಿಂದನೂ ಬರೋರೆಲ್ಲ ಕನ್ನಡದಲ್ಲಿ ಸಿನಿಮಾಗಳು ಗೆಲ್ತಾ ಇದ್ದೇವೆ ಅಂತ. ಆ್ಯಂಡ್ ಎಸ್, ಮಲಯಾಳಂ ಸಿನಿಮಾಸ್ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ತಾರೆ. ಬಟ್ ರೀಸೆಂಟ್ಲಿ ಒಂದು 3 ಮಂತ್ಸಲ್ಲಿ ಫೋಟೋ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು, ಶಾಕಾಹಾರಿ ಆಗಿರ್ಬೋದು, ಎಲ್ಲ ಒಳ್ಳೆ ಸಿನಿಮಾಗಳು ಬಂದಿದೆ. ಬಟ್ ಜನ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಕೆಲವು ಜನ ಮಾತಾಡ್ತಿದ್ದಾರೆ. ರಿಲೀಸ್ ಆಗಿದ್ದು ಸೋಮು ಸೌಂಡ್ ಇಂಜಿನಿಯರ್, ಮೆಹಬೂಬಾ, ಕೆರೆಬೇಟೆ 3 ಟ್ರೈಲರ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಹೌದು, ಬಟ್ ಜನ ಬರಬೇಕು, ಜನ ಮಾತಾಡಬೇಕು. ಮಾತಾಡಬೇಕು. ಸಾಗ್ಲಿ, ಬದಲಾವಣೆಗಳಾಗಲಿ. ಇಲ್ಲ ಅಟ್ಲೀಸ್ಟ್ ನಮ್ಮ ಕೈಯಿಂದ ಏನಾಗುತ್ತೋ
ನಾವೊಂದು ಪ್ರಯತ್ನಗಳು ಮಾಡೋಣ, ಬದಲಾವಣೆ ಮಾಡೋಣ, ನಮ್ಮ ಒಂದು ಕಾಂಟ್ರಿಬ್ಯೂಷನ್ ವೆರಿ ಟ್ರೂಲಿ ವೆರಿ ಹಾನೆಸ್ಟ್ಲಿ ಖಂಡಿತವಾಗ್ಲೂ ಮಾಡಿ. ವಿಲ್ ಡೂ ಇಟ್. ಏನೇ ಇದ್ರು ವಿಲ್ ಜಾಯಿನ್ ಹ್ಯಾಂಡ್ಸ್ ಅಗೇನ್. Yes. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಕರೆದುಕೊಳ್ಳಿ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ. ಇಲ್ಲ, ಥ್ಯಾಂಕ್ಸ್ ಟು ಯು, ಬಿಕಾಸ್ ನಾನು ನಿಮ್ಮ ಸಾಕಷ್ಟು ಇಂಟರ್ವ್ಯೂಗಳು ನೋಡಿದ್ದೀನಿ. ತುಂಬ ಮನ ಬಿಚ್ಚಿ ಮಾತಾಡಿಸ್ತೀರಾ. ಅಂದ್ರೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ. ಶರ್ಟ್ ಬಟನ್ ಜೊತೆಗೆ ಇವತ್ತು ಮನಸ್ಸನ್ನು ಬಿಚ್ಚಿಸಿದ್ದೀನಾ? ಇಲ್ಲ, ಈ ಕ್ಯಾಮ್ರಾ ಅಂತಲ್ಲ, ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರು ನಾವು ಹೀಗೆ ಮಾತಾಡ್ತೀವಿ. ನನಗೆ ಇವಾಗ ಕ್ಯಾಮ್ರಾ ಇದೆ ಅಂತ ಅನಿಸ್ತಲ್ಲ ನಿಮ್ಮ ಜೊತೆ ಮಾತಾಡ್ತಿದ್ರೆ. ಸೊ ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಇಂಟರ್ವ್ಯೂಸ್. ಆ್ಯಂಡ್ ನನಗೆ ಕರೆದಾಗ ಏನು ಹೆಸಿಟೇಷನ್ ಇಲ್ಲದೆ ಬಂದಿದ್ದೀನಿ, ನಾನು ಖುಷಿ ಪಟ್ಟು ಬಂದಿದ್ದೀನಿ. ಆ್ಯಂಡ್ ನಾನು ಇವ್ರದ್ದು ಸಖತ್ ಇಷ್ಟಪಟ್ಟಂಥ ಒಂದು ಇಂಟರ್ವ್ಯೂ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆರೆ ದಂಡೆಯಲ್ಲಿ ಕೂತ್ಕೊಂಡು ಯಶ್ ಸರ್ನ ಇಂಟರ್ವ್ಯೂ ಮಾಡ್ತಿರ್ತಾರೆ. ಕಿರಾತಕ ಅವತ್ತಿನ ಕಾಲ ಎಷ್ಟು ಚೆನ್ನಾಗಿದೆ ಇಂಟರ್ವ್ಯೂ ಅಂದರೆ, ಈಗಲೂ ಸಮ್ಟೈಮ್ಸ್ ವಿ ಫೀಲ್ ಆ ಥರ ಇಂಟರ್ವ್ಯೂಸ್ ನಾವ್ಯಾಕೆ ಮಾಡ್ತಿಲ್ಲ, ನಮ್ಗೆ ಯಾರು ಅಪ್ರೋಚ್ ಮಾಡ್ತಿಲ್ಲ ಅಂದ್ರೆ ಇವ್ರು ಇನ್ನೋವೇಟಿವ್, ಅದು ಇನಿಷಿಯೇಟಿವ್ ಕೂಡ ಇದೆ ಈ ಥರದ್ದು ಮಾಡೋಣ ಅಂತ. ಸೊ ಇಲ್ಲ, ನಿಮ್ಮ ಫ್ಯಾನ್ ನಾನು. ದೊಡ್ಡ ಮಾತು. ಅದೇನಾಗುತ್ತೆ ಅಂತಂದ್ರೆ, ಈಗ ನಾನು ನಿಮ್ಗೆ ಮೊನ್ನೆ ಫೋನ್ ಮಾಡಿದೆ, ಇಂಟರ್ವ್ಯೂ ಮಾಡೋಣ ಅಂದೆ ನಿಮಗೆ. ಸೊ ನೀವು ಓಕೆ, ಈ ಹಿಂಗಿದೆ, ಶೂಟ್ ಇದೆ, ಡಬ್ಬಿಂಗ್ ಇದೆಲ್ಲ ಅಂದರೆ, ಸೊ ಅಂದರೆ ನಿಮಗೂ ಸಮಯಾವಕಾಶ ಕಡಿಮೆ ಇರೋ 1 ಅವರಲ್ಲಿ ನಾನು ಏನು ಮಾಡೋಕ್ಕೆ ಸಾಧ್ಯ, ಹೊರಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಸ್ಟುಡಿಯೋ. ನೀವು ಫುಲ್ ಡೇ ಫ್ರೀ ಇದ್ದೀನಿ ಬನ್ನಿ ಅಂತ ಅಂದರೆ, ಬನ್ನಿ ಅಂತ ಸೀದಾ ಕರೆದ್ಕೊಂಡ್ಬರ್ತೀನಿ, ಎತ್ಕೊಂಬಂದು ಎಲ್ಲಾದರೂ ಒಂದು ಕಡೆ ಹೋಗೋಣ ಅಂತೀನಿ ನಾನು. ನನಗೆ ಟು ಬಿ ವೆರಿ ಆನೆಸ್ಟ್ ಆಗಿ ನಂಗೆ ಆ ರೀತಿ ಹೊರಗಡೆ ಹೋಗಿ ಇಂಟರ್ವ್ಯೂಗಳು ಮಾಡೋಕ್ಕೆ ಸಾಕಷ್ಟು ಇಷ್ಟ ನನಗೆ. ಯಾಕಂದರೆ ಇಲ್ಲಿ ಬರೀ ಮಾತು ಇರುತ್ತೆ, ಅಲ್ಲಿ ಮಾತಿನ ಜೊತೆಗೆ ವಿಜುವಲ್ ಇರುತ್ತೆ, ಬೇರೆ ಬೇರೆ ಏನೇನೋ ವಿಚಾರಗಳನ್ನ ಹೊರಗಡೆ ತೆಗೆಯಕ್ಕೆ ಒಂದು ಅವಕಾಶಗಳು ಸಿಗುತ್ತೆ. ಸೊ ಕಾನ್ಶಿಯಸ್ ಆಗ್ತೀವಿ, ಬರ್ಡೇ ಮಾಡ್ಬೇಕಾರೆಲ್ಲ ಲೈಟ್ಸ್ ಹಾಕ್ಬಿಟ್ಟು ಹ್ಯಾಪಿ ಬರ್ಡೇ ಆಚೆ ಕಡೆ ಹೋದ್ರೆ ಏನೋ ಇದೆ ಮಾಡ್ತೀವಿ. ತುಂಬ ಬಂದ ಕೂಡಲೇ ಲೈಟ್ ರೆಡಿನಾ ಕರೆಕ್ಟ್ ಆಗಿದೆಯಾ, ಎಸ್ ಸರ್ ಬಂದರು ವೆಲ್ಕಮ್ ಮಾಡಿ ಹಿಂಗೆ ಹೋಗ್ತೀವಿ. ಅಲ್ಲಿ ಹಾಗಿರಲ್ಲ, ನಾವು ತುಂಬ ಕ್ಯಾಶುಯಲ್ ಆಗಿ ನಾವಾಗಿ. ಅಂಡ್ ಟು ಬಿ ಆನೆಸ್ಟ್, ಐ ಥಿಂಕ್ ಆ ಇಂಟರ್ವ್ಯೂಸ್ ದೊಡ್ಡದಿದೆ, ಒಂದು 20 minutes ಇದೆ ಅದು. ಇಲ್ಲ, ಹಾಫ್ ಅನ್ ಅವರ್ 3 ಸೆಗ್ಮೆಂಟ್ ಇರುತ್ತೆ ನಿಮಗೆ. ಸೈಕಲ್ ಎಲ್ಲ ಹೋಗಿ ಬಂದು ಇದು ಮಾಡಿ ಆರಾಮ್ಸ ಅದು ಹಂಗೆ ನಿಮ್ಗೆ ಕರ್ಕೊಂಡು ಹೋಗುತ್ತೆ. ಇವಾಗ ಸಿನಿಮಾಗಳನ್ನ ಹಾಫ್ ಅನ್ ಅವರ್ ನೋಡ್ತಾ ಇಲ್ಲ. ಡೋಂಟ್ ವರಿ, ಅತಿ ಶೀಘ್ರದಲ್ಲೇ ಸಿದ್ದು ಮೂಲಿಮನೆ ಮತ್ತೆ ಪ್ರಿಯಾ ಇಬ್ರು ಕರ್ಕೊಂಡು ಎಲ್ಲಾದ್ರೂ ಒಂದು ಔಟಿಂಗ್ ಹೋಗ್ತೀವಿ. ಆ ಔಟಿಂಗ್ ಅಲ್ಲಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ನೈಟಲ್ಲಿ ಇವ್ರಿಗೆ ಇಷ್ಟ ಅಂತ ಫೈರ್ ಕ್ಯಾಂಪ್ ಅಲ್ಲಿ ಹಾಕೊಂಡು ಅದೇ ತರ ಒಂದು ಇಂಟರ್ವ್ಯೂ ಮಾಡೋಣ, ಸಮಥಿಂಗ್ ಸ್ಪೆಷಲ್ ಆಗಿ ಮಾಡೋಣ. ಸ್ಪೀಡ್ ಪ್ಲಸ್ ಕರ್ನಾಟಕ.